Sabor. In the vast expanse above, the Indian Air Force reigns. Unseen, unstoppable, unmatched. Indian Air Force to be accountable. ತೋಟಗಾರಿಕೆ ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓಹೋ ಕೃಷಿ ದರ್ಶನ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ನಾರಾಯಣಗೌಡ ಅವರು ಹುಣಸೆ ಹಣ್ಣಿನ ಮಹತ್ವದ ಕುರಿತು ಉಪಯುಕ್ತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಹುಣಸೆ ಹಣ್ಣು ಅತ್ಯಂತ ಸಂಪದ್ಭರಿತವಾದಂತಹ ಆರೋಗ್ಯಕರವಾದಂತಹ ಹಣ್ಣು ಕಾರಣ ಅಂತ ನಾನು ಭಾವಿಸ್ತೇನೆ. ಅಂತ ಒಂದು ಉತ್ಪನ್ನದ ಬಗ್ಗೆ ನಾವು ಸರಿಯಾದ ರೀತಿಯಲ್ಲಿ ಜನರಿಗೆ ಮಾಹಿತಿ ಕೊಟ್ಟರೆ ಬಹುಶಃ ಮುಂದಿನ ದಿನಗಳಲ್ಲಿ ಆ ಒಂದು ಹುಣಸೆನ ಉತ್ಪನ್ನ ಸದ್ಬಳಕೆ ಆಗುತ್ತೆ. ಬರೀ ಹಣ್ಣು ಅಷ್ಟೇ ಅಲ್ಲ, ಆ ಹಣ್ಣಿನ ಮೇಲಿನ ಸಿಪ್ಪೆನೂ ಸಹ ಅಷ್ಟೊಂದು ಬಹಳ ಮುಖ್ಯವಾದ್ದು. ಆ ಸಿಪ್ಪೆ ರಾಸುಗಳಿಗೆ, ಅದರಲ್ಲೂ ನಮ್ಮ ಪೆಟ್ ಅನಿಮಲ್ಸ್ ಅಂತ ಹೇಳ್ತೀವಿ, ಅವುಗಳಿಗೆ ಬಹಳ ಶ್ರೇಷ್ಠವಾದಂಥದ್ದು. ಹಾಗೇನೆ ಆ ಹುಣಸೆ ಬೀಜ ಇರ್ಬೋದು, ಆ ಬೀಜನೂ ಅಷ್ಟೊಂದು ಪವಿತ್ರವಾದ್ದು. ಇವತ್ತೇನು ನಮಗೆ 50-60 ವರ್ಷ ಆದವರಿಗೆ ಈ ಮಂಡಿ ಚುಕ್ ನೋವು, ಕೈಕಾಲು ನೋವು ಅಂತ ಹೇಳ್ತೀವೋ ಅವ್ರಿಗೆಲ್ಲ ಇದು ಸಿದ್ಧೌಷಧಿ ಇದೆ. ಹಾಗೆ ಹಲ್ಲು ನೋವು ಅಂತಲೂ ಹೇಳೋದು ಸಹಜವಾಗಿದೆ, ಅದಕ್ಕೂ ಸಹ ಇದು ಸಿದ್ಧೌಷಧಿಗೆ. ಆ ಬೀಜದ ಪೌಡ್ರು ಅದನ್ನ ಬಳಸಿದೆ. ಆದ್ರೆ ಈ ಸದ್ಬಳಕೆ ಆದ್ದರಿಂದ ಅದನ್ನೆಲ್ಲವೂ ಸದ್ಬಳಕೆ ಆಗ್ಬೇಕಾದ್ರೆ ಏನೇನು ಪ್ರಕ್ರಿಯೆ ಆಗಬೇಕು, ಮೌಲ್ಯವರ್ಧನೆ ಸಂಸ್ಕರಣೆ ಇರ್ಬೋದು, ಮಾರಾಟ ಇರ್ಬೋದು, ಅದನ್ನೊಂದು ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡೋದಿರ್ಬೋದು, ಹೊರದೇಶದ ರಫ್ತು ಮಾಡೋದಿರ್ಬೋದು, ಇವೆಲ್ಲಕ್ಕೂ ಒಂದು ಬುನಾದಿ ಕೊಡ್ಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ DTS 1 ಸೇರಿದಂತೆ ಹಲವು ಉತ್ತಮ ತಳಿಗಳು ರೈತರಿಗೆ ಲಭ್ಯವಿದ್ದು, ಇವು ಹೆಚ್ಚು ಇಳುವರಿ ಹಾಗೂ ಉತ್ತಮ ಗುಣಮಟ್ಟದ ಪಲ್ಪ್ ನೀಡುತ್ತವೆ ಎಂದು ತಿಳಿಸಿದರು. ಹುಣಸೆ ಹಣ್ಣಿನಲ್ಲಿ ಅನಾದಿ ಕಾಲದಿಂದಲೂ ಈ ನಮ್ಮ ಪೂರ್ವಿಕರು ಬಳಸಿದಂತ ತಳಿಗಳನ್ನೇ ಹೆಚ್ಚಿನ ಭಾಗ ನಾವು ಬೆಳೀತಾ ಬಂದಿದ್ದೀವಿ. ಆದರೆ ಇತ್ತೀಚಿನ ಸಂಶೋಧನೆಯ ಒಂದು ಹಿನ್ನೆಲೆಯಲ್ಲಿ ಬಹಳ ಶ್ರೇಷ್ಠವಾದಂತಹ ತಳಿಗಳನ್ನ ನಮ್ಮ ವಿಜ್ಞಾನಿಗಳು ಹೊರತಂದಿದ್ದಾರೆ. ಅದರಲ್ಲಿ ಬಹಳ KVK ಇರ್ಬೋದು, IHR ಹೆಸರುಗಟ್ಟಲ್ಲಿ ಇರ್ಬೋದು, ಹಾಗೇನೆ KVK ಹಿರೇಹಳ್ಳಿ ನಮ್ಮ ಇತರ ಮನೆಯ ನರ್ಸರಿಗಳು ಸಹ ದೊರೀತಾ ಇದೆ. ಇದ್ರ ಜೊತೆಗೆ ಒಂದು ಸಿ ಟ್ಯಾಮ್ರಿನ್ ತಳಿನೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿ ಪ್ರೋತ್ಸಾಹಿಸಿದ್ದಾರೆ. ಅದು ಚಾಕ್ಲೇಟ್ಗೆ ಮತ್ತೊಂದು ಬಹಳ ಶ್ರೇಷ್ಠವಾದ್ದು. ಅದನ್ನು ಸಹ ಇವತ್ತು ತಳಿ ಲಭ್ಯವಿದೆ. ಅದನ್ನು ನಮ್ಮ ರೈತರು ಬಳಸ್ಕೊಂಡು ಪೂರ್ಣ ಬೆಳೆಯಾಗಿ ಬೆಳೆಯುವಂತ ಒಂದು ಪ್ರಕ್ರಿಯೆ ಆದ್ರೆ ಖಂಡಿತ ಬೇರೆ ಬೆಳೆಗಿಂತ ಇದು ಹೆಚ್ಚು ಲಾಭದಾಯಕವಾಗುತ್ತೆ. ಕಾರಣ ಇಷ್ಟೇನೆ, ಇದಕ್ಕೆ ಒಂದ್ಸರಿ ನೀವು ಗಿಡ ಒಂದು ಬೆಳೆಯಲಿರ್ತಕ್ಕ ನೋಡ್ಕೊಂಡ್ರೆ ಮುಂದೆ ತಲೆಮಾರ ಅದು ಅದು ನೋಡ್ಕೊಳ್ಳುತ್ತೆ. ಅದಕ್ಕೇನು ಗೊಬ್ಬರ ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ,